ನೋಡ್ಬೋದು, ಎಲ್ಲ ಫ್ಯಾಮಿಲಿ ಸಮೇತ ನೋಡ್ಬೋದು. ಮತ್ತು ಆರ್ ಇದಿದೆ, ನೋಡ್ಬೋದು. ಒಳ್ಳೆ ಸೂಪರ್ ಆಗಿದೆ, ಚೆನ್ನಾಗಿದೆ, ಸಖತ್ ಮೂವಿ, ಯಾರು ಬೇಕಾದ್ರೂ ನೋಡ್ಬೋದು. ಸೂಪರ್ ಆಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಥ್ರಿಲ್ಲರ್ ಮಂಜು ಸರ್ ನಿರ್ದೇಶನದ ಸಿನಿಮಾ ತುಂಬ ಥ್ರಿಲ್ ಆಗಿದೆ. ದಯವಿಟ್ಟು ಎಲ್ಲರೂ ನೋಡಿ, ಪ್ರೋತ್ಸಾಹ ಕೊಡಿ, ಬಂದು ಸಿನಿಮಾ ನೋಡಿ ಎಲ್ಲರೂ ಅಂತ ಕೇಳಿ. ತುಂಬ ಚೆನ್ನಾಗಿದೆ ಸಿನಿಮಾ. ಸರ್ ಚೆನ್ನಾಗಿದೆ, ಸರ್ ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ. ಹೀರೋ ಅಭಯ್ ವೀರ್ ಆ್ಯಕ್ಟಿಂಗ್ ಚೆನ್ನಾಗಿದೆ. ಓಕೆ. ಅದೇ ತುಂಬ ವರ್ಷ ಆಯಿತು ಸರ್ನ ನೋಡಿ ಆನ್ ಸ್ಕ್ರೀನಲ್ಲಿ, ಮತ್ತು ಅವ್ರನ್ನ ಇವಾಗ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅವರೇ ನಿಜವಾಗ್ಲೂ ಹೈಲೈಟ್ ಮೂವಿಯಲ್ಲಿ. ಎಲ್ಲ ಸೀನ್ಸ್ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿದ್ರು ಅವರು ಸೀನಿಯರ್ ಆರ್ಟಿಸ್ಟ್ ಅಲ್ವಾ, ಸೊ ಅವ್ರನ್ನ ನೋಡೋಕ್ಕೆ ಒಂಥರ ಖುಷಿ. ಚೆನ್ನಾಗಿದೆ ಸರ್. ಇದು ಥ್ರಿಲ್ಲರ್ ಮಂಜುವರ್ ಸಿನಿಮಾ ಅಲ್ಲ, ಹಾರರು, ಆ್ಯಕ್ಷನು, ಕಾಮಿಡಿ ಫುಲ್ ಇದೆ. ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಇರಲಿಲ್ಲ, ಚೆನ್ನಾಗಿದೆ. ತುಂಬ ದಿನಗಳಾದಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟ್ರು ಆಕ್ಷನ್ ಸ್ಟೆಂಟ್ನ ನೋಡೋಕ್ಕಾಯಿತು. ಬಟ್ ಓವರಾಲ್ ಒಂದು ಆ್ಯಕ್ಷನ್ ಥ್ರಿಲ್ಲಿಂಗ್ ಮೂವಿ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿದೆ. ಬಟ್ ಪರ್ಫಾರ್ಮೆನ್ಸ್ ಪ್ರತಿಯೊಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ. ಜೊತೆಗೆ ನಮ್ಮ ಸ್ನೇಹಿತರಾದ ಅಭಯ್ ವೀರ್ ಅವರ ಆ್ಯಕ್ಟಿಂಗು ಸಖತ್ತಾಗಿದೆ. ಜೊತೆಗೆ ಮಂಜು ಮಾಸ್ಟರ್ ಡೈರೆಕ್ಷನ್ ಅಂತೂ ನೆಕ್ಸ್ಟ್ ಲೆವೆಲ್. ದಯವಿಟ್ಟು ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ಅಂತ ಈ ಮೂಲಕ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲ ಇದೆ, ಚೆನ್ನಾಗಿ ಹೇಳಿದೆ. ಚೆನ್ನಾಗಿದೆ ಮೂವಿ, ಕಾಮಿಡಿನೂ ಇದೆ, ಫೈಟ್ ಒಂದೇ ಅಲ್ಲ, ಕಾಮಿಡಿನೂ ಇದೆ, ಚೆನ್ನಾಗಿದೆ. ಹಾಡುಗಳು ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ, ಇಷ್ಟ ಆಯಿತು ನಮಗೆ. ಅವ್ರು ಪುನೀತರು ಮಾಡಿದ್ರಲ್ಲ, ಅವ್ರು ಚೆನ್ನಾಗಿತ್ತು, ಮೂಗು ಭಾಷೆ ಮಾತಾಡ್ತಾ ಇದೆ, ಅದು ತುಂಬ ಕಾಮಿಡಿ ಆಗಿತ್ತು, ಅದು ಚೆನ್ನಾಗಿತ್ತು. ಥ್ರಿಲ್ಲರ್ ಮಂಜೂರು ಮಾಡಿದ್ದು ಚೆನ್ನಾಗಿದೆ, ಹೀರೋ ಹೀರೋಯಿನ್ದು. ಏನು ಇಷ್ಟ ಆಯಿತು? ಮೈ ಹಸ್ಬೆಂಡ್ ಹ್ಯಾಸ್ ಆ್ಯಕ್ಟೆಡ್ ಇನ್ ದಿಸ್ ಫಿಲಮ್. ಅದು ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅವ್ರ ಪಾತ್ರನೇ ತುಂಬ ಕಾಮಿಡಿ ಆಗಿದೆ. ಬಟ್ ವಿ ಕ್ಯಾನ್ ಎಂಜಾಯ್ ದ ಮೂವಿ ಥ್ರೂ ಔಟ್. ಫಿಲಮ್ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ಮತ್ತು ಹಾಡುಗಳೆಲ್ಲ ಚೆನ್ನಾಗಿದೆ, ನೋಡ್ಬೋದು ಎಲ್ಲಾದರೂ. ತುಂಬ ಚೆನ್ನಾಗಿದೆ ಮೂವಿ. ಒಂದು ಸತಿ ಬಂದು ಥಿಯೇಟ್ರಲ್ಲಿ ನೋಡಿದ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಪಿಕ್ಚರ್ ಚೆನ್ನಾಗಿದೆ. ಚೆನ್ನಾಗಿತ್ತು. ನಮ್ಮ ಬಾವದು ವಾಟ್ ಕ್ಯಾರೆಕ್ಟರ್, ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ನಮ್ಮ ಬಾವ ಚೆನ್ನಾಗಿತ್ತು. ಮಟ್ಟವರು ಅವರು ತುಂಬ ಚೆನ್ನಾಗಿ ಸಿನಿಮಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಓವರಾಲ್ ಟೀಮ್ ವರ್ಕು, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, BGM ಸೂಪರ್ ಆಗಿದೆ, ಎಡಿಟಿಂಗ್ ಎಕ್ಸ್ಟ್ರಾರ್ಡನರಿ ಆಗಿದೆ, ಟೀಮ್ ವರ್ಕ್ ಅಷ್ಟೇ. ಸೊ ಖುಷಿ ಆಗುತ್ತೆ ಒಂಥರ. ಸೊ 100% ಇಡೀ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡೋವಂಥ ಸಿನಿಮಾ. ಸೊ ಒಂದು ಹೊಸ ಫೀಲ್ ಕೊಡುತ್ತೆ, ಡೆಫಿನೆಟ್ಲಿ. ಸೊ ಅವ್ರನ್ನ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಜಾಯ್ ಮಾಡ್ಬೋದು ಬಿಗಿನಿಂಗಿಂದ ಕೊನೆಯವರು. ಥ್ಯಾಂಕ್ ಯು. ಎಲ್ಲರೂ ಕೂಡ ನಿಮ್ಮ ಆ್ಯಕ್ಟಿಂಗು, ನಿಮ್ಮ ಫೈಟ್ ಸೀನು ಅಥವಾ ಕಾಂಬಿನೇಷನ್ ಬಗ್ಗೆ ತುಂಬ ಹೊಗಳುತ್ತಾ ಇದ್ದಾರೆ. ಅದನ್ನು ನೋಡೋಕ್ಕೆ ಎಷ್ಟು ಖುಷಿ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಒಂದಿಷ್ಟು ಕಡೆ ಸಿಳ್ಳೆ ಚಪ್ಪಾಳೆಗಳು ಬಿದ್ದು, ಆ್ಯಂಡ್ ಇಷ್ಟೊಂದು 14 ವರ್ಷ ಜರ್ನಿಲಿ ಒಂದು ಒಳ್ಳೆ ಓಪನಿಂಗ್ ಸಿಕ್ಕಾಗ ಎಲ್ಲ ನಟರಿಗೂ ಒಂದು ಬೇರೆ ಥರದ ಖುಷಿ ಆಗುತ್ತೆ. ಆ್ಯಂಡ್ ನೀವು ನೋಡ್ತಿದ್ದೀರಿ, ಆಲ್ಮೋಸ್ಟ್ ಫುಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಶೋನು ಫುಲ್ ಆಗ್ತಿದೆ. ಏನಂದರೆ ನೆಗೆಟಿವ್ ಆಗಿ ಇಷ್ಟು ದಿನ ಏನು ಮಾತಾಡ್ಕೊಂಡು ಬರ್ತಿದ್ವಿ, ಜನ ಬರ್ತಿಲ್ಲ ಅಂತೇಳಿ. ಬಟ್ ಜನ ಬರ್ತಿದ್ದಾರೆ. ಒಂದು ಒಳ್ಳೆ ಅವ್ರಿಗೆ ಪ್ರಮೋಷನ್ ಮಾಡಿ ತಲುಪಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ನಮ್ಮ ಸಿನಿಮಾನ ತಲುಪಿಸಿದ್ದೀವಿ, ಜನ ಬರ್ತಿದ್ದಾರೆ. ಆ್ಯಂಡ್ ಇನ್ನೂ ಹೆಚ್ಚಿನ ಜನ ಬಂದು ನಮ್ಮಂಥ ಆರ್ಟಿಸ್ಟ್ಗಳಿಗೆ, ಆಮೇಲೆ ಒಂದು ಒಳ್ಳೆ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವತ್ತೂ ಇರಬೇಕು ಅಂತ. ಈ ಸಾಂಗ್ಸ್ ಆಗಿರ್ಬೋದು, ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅನ್ನೋ ಒಂದು ಟಾಪ್ ಬರ್ತಾ ಇದೆ. ಸೊ ಈ ಸಿನಿಮಾನ ಜನ ನೋಡಬೇಕು ಅಂತಂದರೆ ಇನ್ನಷ್ಟು ಜನ ಬರಲೇಬೇಕು, ಅವ್ರಿಗೆ ರೀಚ್ ಮಾಡಿಸೋದಲ್ಲ. ಎಸ್ ಮೇಡಮ್, ಇದು ಡೆಡ್ಲಿ ಕಿಲ್ಲರ್ ಮಾಸ್ ಟೈಟ್ಲ್ ಇರ್ಬೋದು, ಬಟ್ ನೀವು ನೋಡ್ತಿದ್ದೀರಿ ಆಲ್ಮೋಸ್ಟ್ ಒಂದು 40% ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ. ಆ್ಯಂಡ್ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಟೈಟ್ಲ್ ನೋಡಿಬಿಟ್ಟು ನಮ್ಮ ಪ್ರಮೋಷನೆಲ್ಲ ನಾವು ಮಾಡಿದ್ದೀವಿ ನಿಮ್ಮ ಚಾನಲಲ್ಲೆಲ್ಲ. ಸೊ 40% ನಿಮಗೆ ಫ್ಯಾಮಿಲಿ ಆಡಿಯನ್ಸ್ ಬಂದಿದೆ. ಬಂದಾಗ ನೀವು ಅವ್ರನ್ನ ರಿವ್ಯೂ ತೊಗೊಳ್ಳಿ ಮೇಡಮ್. ಫ್ಯಾಮ್ಲಿನೂ ಪಕ್ಕ, ಒಂದು ಚಿಕ್ಕ ಮಕ್ಕಳು ಹಿಡಿದು ದೊಡ್ಡೋರವರೆಗೂ ಸಿನಿಮಾ ನೋಡುವಂಥ ಸಿನಿಮಾ ಇದು ಡೆಡ್ಲಿ ಕಿಲ್ಲರ್. ಒಂದು ಒಳ್ಳೆ ಮೆಸೇಜ್ ಇದೆ, ಆ್ಯಂಡ್ ಒಳ್ಳೆ ಹಾಡುಗಳಿದ್ದಾವೆ, ಆ್ಯಂಡ್ ಆ್ಯಕ್ಷನ್.
ನಮ್ಮ ಸಿನಿಮಾ ಈಗ ತಾನೇ ಎಲ್ಲರೂ ನೋಡ್ಕೊಂಡು ಆಚೆ ಬಂದಿದ್ದೀವಿ. ಹೌಸ್ಫುಲ್ ಇದೆ. ಸೊ ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ್ಯಂಡ್ ರೆಸ್ಪಾನ್ಸೂ ಪಾಸಿಟಿವ್ ಆಗಿ ಬರ್ತಿದೆ. ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಯಾಕೆಂದರೆ ನನಗೆ ಇದು ಒಂದು ಸಿನಿಮಾ, ಬಟ್ ಪ್ರೊಡ್ಯೂಸರ್ ಆಗಲಿ, ಲೈಫ್ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಕೆಲಸ ಮಾಡಿರೋರಾಗಲಿ ಮುಂದೆ ಏನು ಅಂತ ಅವ್ರಿಗೆ ಒಂದಿರುತ್ತೆ. ಸೊ ಅದಕ್ಕೋಸ್ಕರ ಎಲ್ರಿಗೂ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಬೇಕು. ಎಲ್ಲರೂ ತಪ್ಪದೆ ಸಪೋರ್ಟ್ ಮಾಡಬೇಕು. ಹೊಸಬರ ಟೀಮ್ನ ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ನಿಮ್ಮ ಪರಿಚಯ ಇರೋರಿಗೆ ಎಲ್ರಿಗೂ ನಿಮಗೆ ಸಿನಿಮಾ ಇಷ್ಟ ಆಗಿದ್ದರೆ ಎಲ್ರಿಗೂ ತಿಳಿಸಿ, ಫ್ಯಾಮ್ಲಿ ಸಮೇತ ಬಂದು ನೋಡಿ. ಏಕೆಂದರೆ ಕನ್ನಡದಲ್ಲಿ ಈ ಥರ ಒಂದು ಥ್ರಿಲ್ಲಿಂಗ್ ಸಿನಿಮಾ ಬಂದಿರೋದು ತುಂಬ ವರ್ಷಗಳ ನಂತರ. ಅದೂ ಒಂದು ಹಾರರ್ ಟಚ್ ಇದೆ. ಸಾಂಗ್ಸೂ ಎಲ್ಲ ತುಂಬ ಅದ್ಭುತವಾಗಿ ಬಂದಿದೆ. ತಪ್ಪದೆ ನೋಡಿ ಅಂತ ಕೇಳಿ.